ಗೋವಿಂದ ಭಟ್ ಹಾಗೂ ಶರೀಫರ ರಥೋತ್ಸವ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಈ ಜಾತ್ರೆ. ಅಂಗಾರ ಹಚ್ಚಿ ಮಾಲೆ ಹಾಕಿದ್ದಾರೆ ಮುಸ್ಲಿಂ ಸಮುದಾಯದವರು ಕೂಡ. ಕುಂಕುಮ ಹಚ್ಚಿ ಕಾಯಿ ಒಡೆದು ಹಿಂದೂ ಸಂಪ್ರದಾಯದ ಪ್ರಕಾರ ಈ ಜಾತ್ರೆಯನ್ನ ನೆರವೇರಿಸಲಾಗಿದೆ. ಅದರ ಜೊತೆಗೆ ಮುಸ್ಲಿಂ ಸಮುದಾಯದವರು ಕೂಡ ಈ ಜಾತ್ರೆಯಲ್ಲಿ ಭಾಗಿಯಾಗಿದ್ದು ಅದು ಕೂಡ ಪ್ರಮುಖವಾಗಿ ಅಂಗಾರ ಹಚ್ಚುತ್ತಾರಂತೆ. ಅದನ್ನ ಕೂಡ ಹಚ್ಕೊಂಡು ಈ ಜಾತ್ರೆಯಲ್ಲಿ ಭಾಗಿಯಾಗಿದೆ ಮುಸ್ಲಿಂ ಸಮುದಾಯ. ಹಾಗಾಗಿ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಈ ರಥೋತ್ಸವ. ದೃಶ್ಯ ನೋಡ್ತಾ ಇದ್ದೀರಿ. ಗುರು ಗೋವಿಂದ ಭಟ್ರು ಇಲ್ಲಿ ಬಂದವರು ಎಲ್ಲರಿಗೂ ಉದ್ಧಾರ ಆಗಿದೆ. ಬಂದವರು ಬೇಡಿದ್ದು ಆಗಿದೆ. ಮಕ್ಕಳಾಗ್ಲಾರ್ದವ್ರ ಮಕ್ಕಳೂ ಆಗೈತಿ. ಏನು ಕೆಲಸ ಇಲ್ಲ ಅಂದರೂ ಕೆಲಸ ಆಗೈತಿ. ಇಲ್ಲಿ ಬಂದು ಶಾಲೆಯಲ್ಲಿ ಬಂದ ಮಕ್ಕಳಲ್ಲೂ ಒಂದು ವಕೀಲು, ಡಾಕ್ಟರು, ಇಂಜಿನಿಯರು ಎಲ್ಲನೂ ಆಗಿದ್ದೆ. ಇಲ್ಲಿಂದ ಬಂದವರಿಗೆ ಹಿಂದೂ ಮುಸ್ಲಿಮ ಯಾರು ಭೇದ ಭಾವ ಯಾವುದೂ ಇಲ್ಲ. ಶರೀಫರು ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಏನೂ ಕಡಿಮೆ ಇಟ್ಟಿಲ್ಲ. ಬಂದವರಿಗೆ ಉದ್ಧಾರ ಮಾಡಿದ್ದಾನೆ, ಇಲ್ಲಂತಿಲ್ಲ. ಕೊಟ್ಟನು ಏನು ಕೊಡೋರ್ಗೆ ಅವ್ರು ಕೊಟ್ಟ್ಯಾರು. ಏನಿಲ್ಲ ಲಕ್ಷಾಂತರ ಜನ ಹಿಂದೂ ಮುಸ್ಲಿಂ ಭಾವ ಬಗ್ಗೆ ಎಲ್ಲ ಜಾತಿ ಧರ್ಮ ಎಲ್ಲರೂ ಬರ್ತಾರೆ. ಇಲ್ಲಿ ಬಂದು ಅಜ್ಜನ ನಮಸ್ಕಾರ ಮಾಡ್ತಾರೆ. ಬಂದು ಎಲ್ಲ ಹಣ್ಣು ಕಾಯಿ ಅಜ್ಜನ ತೇರ ಎಳಿತಾರೆ. ಇದು ಜಾತ್ರೆ ನಮ್ಮ ಸಂತ ಶಿಶ್ನಾಳ್ ಶರೀಫ ಮತ್ತು ಗುರು ಗೋವಿಂದ ಭಟ್ರದ ಇದು ಒಂದು ಸರ್ವಶ್ರೇಷ್ಠ ಜಾತ್ರಾ ಅಂತ ಒಂದು ಇದು. ಇದರಲ್ಲಿ ಯಾವ ಹಿಂದೂ ಮುಸ್ಲಿಂ ಅಂತ ಏನು ವಿಷಯನೇ ಇಲ್ಲ. ಎಲ್ಲರೂ ಏಕಾಗಿ ಈ ಪರಿ ಜಾತ್ರೆ ಮಾಡಿದ್ರೆ ಇಷ್ಟ ಖುಷಿ ಪಡ್ತಾ ಇದ್ದೇನೆ ಅಂದರೆ ನೀವು ಬರೀ ನೋಡ್ರಿ, ಎಲ್ಲ ಕಡೆ ನೋಡ್ರಿ. ಇಷ್ಟು ಜನ ಎಲ್ಲ ಖುಷಿಯಿಂದ ಮಾತಾಡ್ತಾ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಪ್ರಸಾದ ಉಣ್ತಾ ಇದ್ದಾರೆ. ಇದ್ರಾಗ ಭಾಳ ಅಂತ ನಮ್ಗೆ ಭಾಳ ಖುಷಿ ಇದೆ. ಈ ಜಾತ್ರೆ ವಿಶೇಷ ಅಂದರೆ ಎಲ್ಲರೂ ಇಲ್ಲಿ ಬರ್ತಾರೆ, ಏನಾರು ಬೇಡ್ಕೋತಾರೆ. ಎಲ್ಲರದು ಬೇಡ್ಕೊಂಡು 100% ಪೂರ್ಣ ಆಕೈತಿ. ನಾ 50 ಹೇಳೋದು ಬೇಡ, 100% ಪೂರ್ಣ ಆಕೈತಿ. ಅದು ವಿಶೇಷತೆ. ಪವರ್ ಅಜ್ಜನ ಪವರ್ ರೀ. ಬ್ರಹ್ಮಾಂಡ ರಾಜ ಅಜ್ಜ ಅಜ್ಜನ್ ಏನು ಪವರ್ ರೀ. ಹಿಂದೂ ಮುಸ್ಲಿಂ ಏನಿಲ್ರಿ, ಇಂಥ ವಿಷಯನೇ ಇಲ್ರಿ. ಎಲ್ಲರೂ ಸೇವೆ ಮಾಡಾಕತ್ತಾರೆ, ಎಲ್ಲರೂ ಪ್ರಸಾದ ತೊಗೊಳತ್ತಾರೆ, ಎಲ್ಲರೂ ಕೂಡೆ ಕುಂತದ್ರಿ. ಏನಿಲ್ಲ, ಟೋಟಲ್ ಎಲ್ಲ ಒಂದೇ. ಶಿಶುನಾಳದಲ್ಲಿ ಸಂತ ಶಿಶುನಾಳಧೀಶರ ಅದ್ಧೂರಿ ಜಾತ್ರೆ ನಡೆಯಲಿದೆ. ಗುರು ಗೋವಿಂದ ಭಟ್ ಹಾಗೂ ಶರೀಫರ ರಥೋತ್ಸವ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಈ ಜಾತ್ರೆ. ಅಂಗಾರ ಹಚ್ಚಿ ಮಾಲೆ ಹಾಕಿದ್ದಾರೆ ಮುಸ್ಲಿಂ ಸಮುದಾಯದವರು ಕೂಡ. ಕುಂಕುಮ ಹಚ್ಚಿ ಕಾಯಿ ಒಡೆದು ಹಿಂದೂ ಸಂಪ್ರದಾಯದ ಪ್ರಕಾರ ಈ ಜಾತ್ರೆಯನ್ನ ನೆರವೇರಿಸಲಾಗಿದೆ. ಅದರ ಜೊತೆಗೆ ಮುಸ್ಲಿಂ ಸಮುದಾಯದವರು ಕೂಡ ಈ ಜಾತ್ರೆಯಲ್ಲಿ ಭಾಗಿಯಾಗಿದ್ದು ಅದು ಕೂಡ ಪ್ರಮುಖವಾಗಿ ಅಂಗಾರ ಹಚ್ಚುತ್ತಾರಂತೆ. ಅದನ್ನ ಕೂಡ ಹಚ್ಕೊಂಡು ಈ ಜಾತ್ರೆಯಲ್ಲಿ ಭಾಗಿಯಾಗಿದೆ ಮುಸ್ಲಿಂ ಸಮುದಾಯ. ಹಾಗಾಗಿ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಈ ರಥೋತ್ಸವ. ದೃಶ್ಯ ನೋಡ್ತಾ ಇದ್ದೀರಿ. ಗುರು ಗೋವಿಂದ ಭಟ್ರು ಇಲ್ಲಿ ಬಂದವರು ಎಲ್ಲರಿಗೂ ಉದ್ಧಾರ ಆಗಿದೆ. ಬಂದವರು ಬೇಡಿದ್ದು ಆಗಿದೆ. ಮಕ್ಕಳಾಗ್ಲಾರ್ದವ್ರ ಮಕ್ಕಳೂ ಆಗೈತಿ. ಏನು ಕೆಲಸ ಇಲ್ಲ ಅಂದರೂ ಕೆಲಸ ಆಗೈತಿ. ಇಲ್ಲಿ ಬಂದು ಶಾಲೆಯಲ್ಲಿ ಬಂದ ಮಕ್ಕಳಲ್ಲೂ ಒಂದು ವಕೀಲು, ಡಾಕ್ಟರು, ಇಂಜಿನಿಯರು ಎಲ್ಲನೂ ಆಗಿದ್ದೆ. ಇಲ್ಲಿಂದ ಬಂದವರಿಗೆ ಹಿಂದೂ ಮುಸ್ಲಿಮ ಯಾರು ಭೇದ ಭಾವ ಯಾವುದೂ ಇಲ್ಲ. ಶರೀಫರು ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಏನೂ ಕಡಿಮೆ ಇಟ್ಟಿಲ್ಲ. ಬಂದವರಿಗೆ ಉದ್ಧಾರ ಮಾಡಿದ್ದಾನೆ, ಇಲ್ಲಂತಿಲ್ಲ. ಕೊಟ್ಟನು ಏನು ಕೊಡೋರ್ಗೆ ಅವ್ರು ಕೊಟ್ಟ್ಯಾರು. ಏನಿಲ್ಲ ಲಕ್ಷಾಂತರ ಜನ ಹಿಂದೂ ಮುಸ್ಲಿಂ ಭಾವ ಬಗ್ಗೆ ಎಲ್ಲ ಜಾತಿ ಧರ್ಮ ಎಲ್ಲರೂ ಬರ್ತಾರೆ. ಇಲ್ಲಿ ಬಂದು ಅಜ್ಜನ ನಮಸ್ಕಾರ ಮಾಡ್ತಾರೆ. ಬಂದು ಎಲ್ಲ ಹಣ್ಣು ಕಾಯಿ ಅಜ್ಜನ ತೇರ ಎಳಿತಾರೆ. ಇದು ಜಾತ್ರೆ ನಮ್ಮ ಸಂತ ಶಿಶ್ನಾಳ್ ಶರೀಫ ಮತ್ತು ಗುರು ಗೋವಿಂದ ಭಟ್ರದ ಇದು ಒಂದು ಸರ್ವಶ್ರೇಷ್ಠ ಜಾತ್ರಾ ಅಂತ ಒಂದು ಇದು. ಇದರಲ್ಲಿ ಯಾವ ಹಿಂದೂ ಮುಸ್ಲಿಂ ಅಂತ ಏನು ವಿಷಯನೇ ಇಲ್ಲ. ಎಲ್ಲರೂ ಏಕಾಗಿ ಈ ಪರಿ ಜಾತ್ರೆ ಮಾಡಿದ್ರೆ ಇಷ್ಟ ಖುಷಿ ಪಡ್ತಾ ಇದ್ದೇನೆ ಅಂದರೆ ನೀವು ಬರೀ ನೋಡ್ರಿ,
ಎಲ್ಲ ಕಡೆ ನೋಡ್ರಿ ಇಷ್ಟು ಜನ ಎಲ್ಲ ಖುಷಿಯಿಂದ ಮಾತಾಡ್ತಾ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಪ್ರಸಾದ ಉಣ್ತಾ ಇದ್ದಾರೆ. ಇದ್ರಾಗ ಭಾಳ ಅಂತ ನಮ್ಗೆ ಭಾಳ ಖುಷಿ ಇದೆ. ಏನು ವಿಶೇಷತೆ ಏನು ಇವತ್ತು ಜಾತ್ರೆಗೆ? ಈ ಜಾತ್ರೆ ವಿಶೇಷ ಅಂದರೆ ಎಲ್ಲರೂ ಇಲ್ಲಿ ಬರ್ತಾರೆ, ಏನಾರು ಬೇಡ್ಕೋತಾರೆ. ಎಲ್ಲರದು ಬೇಡ್ಕೊಂಡು 100% ಪೂರ್ಣ ಆಕೈತಿ. ನಾ 50 ಹೇಳೋದು ಬೇಡ, 100% ಪೂರ್ಣ ಆಕೈತಿ. ಅದು ವಿಶೇಷತೆ. ಪವಾಡ ಏನು? ಪಾವರ್ ಅಜ್ಜನ ಪಾವರ್ ರೀ, ಬ್ರಹ್ಮಾಂಡ ರಾಜ ಅಜ್ಜ. ಅಜ್ಜನ್ ಏನು ಪಾವರ್ ರೀ? ಹಿಂದೂ ಮುಸ್ಲಿಂ ಬಗ್ಗೆ ಏನು? ಹಿಂದೂ ಮುಸ್ಲಿಂ ಏನಿಲ್ರಿ, ಇಂಥ ವಿಷಯನೇ ಇಲ್ರಿ. ಎಲ್ಲರೂ ಸೇವಾ ಮಾಡಕತ್ತಾರೆ, ಎಲ್ಲರೂ ಪ್ರಸಾದ ತೊಗೊಳತ್ತಾರೆ, ಎಲ್ಲರೂ ಕುಡೆ ಕುಂತದ್ರಿ. ಏನಿಲ್ಲ, ಟೋಟಲ್ ಎಲ್ಲ ಒಂದೇ. ಹಿತೇಶ್ ಅಂತ. ಶಿಶುನಾಳದಲ್ಲಿ ಸಂತ ಶಿಶುನಾಳಧೀಶರ ಅದ್ಧೂರಿ ಜಾತ್ರೆ ನಡೆಯಲಿದೆ. ಗುರು ಗೋವಿಂದ ಭಟ್ ಹಾಗೂ ಶರೀಫರ ರಥೋತ್ಸವ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಈ ಜಾತ್ರೆ ಅಂಗಾರ ಹಚ್ಚಿ ಮಾಲೆ ಹಾಕಿದ್ದಾರೆ ಮುಸ್ಲಿಂ ಸಮುದಾಯದವರು ಕೂಡ. ಕುಂಕುಮ ಹಚ್ಚಿ ಕಾಯಿ ಒಡೆದು ಹಿಂದೂ ಸಂಪ್ರದಾಯದ ಪ್ರಕಾರ ಈ ಜಾತ್ರೆಯನ್ನ ನೆರವೇರಿಸಲಾಗಿದೆ. ಅದರ ಜೊತೆಗೆ ಮುಸ್ಲಿಂ ಸಮುದಾಯದವರು ಕೂಡ ಈ ಜಾತ್ರೆಯಲ್ಲಿ ಭಾಗಿಯಾಗಿದ್ದು, ಅದು ಕೂಡ ಪ್ರಮುಖವಾಗಿ ಅಂಗಾರ ಹಚ್ಚುತ್ತಾರಂತೆ. ಅದನ್ನ ಕೂಡ ಹಚ್ಕೊಂಡು ಈ ಜಾತ್ರೆಯಲ್ಲಿ ಭಾಗಿಯಾಗಿದೆ ಮುಸ್ಲಿಂ ಸಮುದಾಯ. ಹಾಗಾಗಿ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಈ ರಥೋತ್ಸವ. ದೃಶ್ಯ ನೋಡ್ತಾ ಇದ್ದೀರಿ. ಗುರು ಗೋವಿಂದ ಭಟ್ರು ಇಲ್ಲಿ ಬಂದವರು ಎಲ್ಲರಿಗೂ ಉದ್ಧಾರ ಆಗಿದೆ. ಬಂದವರು ಬೇಡಿದ್ದು ಆಗಿದೆ. ಮಕ್ಕಳಾಗ್ಲಾರ್ದವ್ರ ಮಕ್ಕಳೂ ಆಗೈತಿ. ಏನು ಕೆಲಸ ಇಲ್ಲ ಅಂದರೂ ಕೆಲಸ ಆಗೈತಿ. ಇಲ್ಲಿ ಬಂದು ಶಾಲೆಯಲ್ಲಿ ಬಂದ ಮಕ್ಕಳಲ್ಲೂ ಒಂದು ವಕೀಲು, ಡಾಕ್ಟರು, ಇಂಜಿನಿಯರು ಎಲ್ಲನೂ ಆಗಿದೆ. ಇಲ್ಲಿಂದ ಬಂದವರಿಗೆ ಹಿಂದೂ ಮುಸ್ಲಿಮ ಯಾರು ಭೇದ ಭಾವ ಯಾವುದೂ ಇಲ್ಲ. ಶರೀಫರು ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಏನೂ ಕಡಿಮೆ ಇಟ್ಟಿಲ್ಲ. ಬಂದವರಿಗೆ ಉದ್ಧಾರ ಮಾಡಿದ್ದಾನೆ, ಇಲ್ಲಂತಿಲ್ಲ. ಕೊಟ್ಟನು ಏನು ಕೊಡೋರ್ಗೆ ಅವ್ರು ಕೊಟ್ಟಾರು. ಏನಿಲ್ಲ, ಲಕ್ಷಾಂತರ ಜನ ಹಿಂದೂ ಮುಸ್ಲಿಂ ಭಾವ ಬಗ್ಗೆ ಎಲ್ಲ ಜಾತಿ ಧರ್ಮ ಎಲ್ಲರೂ ಬರ್ತಾರೆ. ಇಲ್ಲಿ ಬಂದು ಅಜ್ಜನ ನಮಸ್ಕಾರ ಮಾಡ್ತಾರೆ. ಬಂದು ಎಲ್ಲ ಹಣ್ಣು ಕಾಯಿ ಅಜ್ಜನ ತೇರ ಎಳಿತಾರೆ. ಇದು ಜಾತ್ರೆ ನಮ್ಮ ಸಂತ ಶಿಶುನಾಳ ಶರೀಫ ಮತ್ತು ಗುರು ಗೋವಿಂದ ಭಟ್ರದ ಇದು ಒಂದು ಸರ್ವಶ್ರೇಷ್ಠ ಜಾತ್ರಾ ಅಂತ ಒಂದು ಇದು. ಇದರಲ್ಲಿ ಯಾವ ಹಿಂದೂ ಮುಸ್ಲಿಂ ಅಂತ ಏನು ವಿಷಯನೇ ಇಲ್ಲ. ಎಲ್ಲರೂ ಏಕಾಗಿ ಈ ಪರಿ ಜಾತ್ರೆ ಮಾಡಿದ್ರೆ ಇಷ್ಟ ಖುಷಿ ಪಡ್ತಾ ಇದ್ದೇನೆ ಅಂದರೆ ನೀವು ಬರೀ ನೋಡ್ರಿ, ಎಲ್ಲ ಕಡೆ ನೋಡ್ರಿ ಇಷ್ಟು ಜನ ಎಲ್ಲ ಖುಷಿಯಿಂದ ಮಾತಾಡ್ತಾ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಪ್ರಸಾದ ಉಣ್ತಾ ಇದ್ದಾರೆ. ಇದ್ರಾಗ ಭಾಳ ಅಂತ ನಮ್ಗೆ ಭಾಳ ಖುಷಿ ಇದೆ. ಏನು ವಿಶೇಷತೆ ಏನು ಇವತ್ತು ಜಾತ್ರೆಗೆ? ಈ ಜಾತ್ರೆ ವಿಶೇಷ ಅಂದರೆ ಎಲ್ಲರೂ ಇಲ್ಲಿ ಬರ್ತಾರೆ, ಏನಾರು ಬೇಡ್ಕೋತಾರೆ. ಎಲ್ಲರದು ಬೇಡ್ಕೊಂಡು 100% ಪೂರ್ಣ ಆಕೈತಿ. ನಾ 50 ಹೇಳೋದು ಬೇಡ, 100% ಪೂರ್ಣ ಆಕೈತಿ. ಅದು ವಿಶೇಷತೆ. ಪವಾಡ ಏನು? ಪಾವರ್ ಅಜ್ಜನ ಪಾವರ್ ರೀ, ಬ್ರಹ್ಮಾಂಡ ರಾಜ ಅಜ್ಜ. ಅಜ್ಜನ್ ಏನು ಪಾವರ್ ರೀ? ಹಿಂದೂ ಮುಸ್ಲಿಂ ಬಗ್ಗೆ ಏನು? ಹಿಂದೂ ಮುಸ್ಲಿಂ ಏನಿಲ್ರಿ, ಇಂಥ ವಿಷಯನೇ ಇಲ್ರಿ. ಎಲ್ಲರೂ ಸೇವಾ ಮಾಡಕತ್ತಾರೆ, ಎಲ್ಲರೂ ಪ್ರಸಾದ ತೊಗೊಳತ್ತಾರೆ, ಎಲ್ಲರೂ ಕುಡೆ ಕುಂತದ್ರಿ. ಏನಿಲ್ಲ, ಟೋಟಲ್ ಎಲ್ಲ ಒಂದೇ. ಹಿತೇಶ್ ಅಂತ. ಶಿಶುನಾಳದಲ್ಲಿ ಸಂತ ಶಿಶುನಾಳಧೀಶರ ಅದ್ಧೂರಿ ಜಾತ್ರೆ ನಡೆಯಲಿದೆ. ಗುರು ಗೋವಿಂದ ಭಟ್ ಹಾಗೂ ಶರೀಫರ ರಥೋತ್ಸವ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಈ ಜಾತ್ರೆ ಅಂಗಾರ ಹಚ್ಚಿ ಮಾಲೆ ಹಾಕಿದ್ದಾರೆ ಮುಸ್ಲಿಂ ಸಮುದಾಯದವರು ಕೂಡ. ಕುಂಕುಮ ಹಚ್ಚಿ ಕಾಯಿ ಒಡೆದು ಹಿಂದೂ ಸಂಪ್ರದಾಯದ ಪ್ರಕಾರ ಈ ಜಾತ್ರೆಯನ್ನ ನೆರವೇರಿಸಲಾಗಿದೆ. ಅದರ ಜೊತೆಗೆ ಮುಸ್ಲಿಂ ಸಮುದಾಯದವರು ಕೂಡ ಈ ಜಾತ್ರೆಯಲ್ಲಿ ಭಾಗಿಯಾಗಿದ್ದು, ಅದು ಕೂಡ ಪ್ರಮುಖವಾಗಿ ಅಂಗಾರ ಹಚ್ಚುತ್ತಾರಂತೆ. ಅದನ್ನ ಕೂಡ ಹಚ್ಕೊಂಡು ಈ ಜಾತ್ರೆಯಲ್ಲಿ ಭಾಗಿಯಾಗಿದೆ ಮುಸ್ಲಿಂ ಸಮುದಾಯ. ಹಾಗಾಗಿ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಈ ರಥೋತ್ಸವ. ದೃಶ್ಯ ನೋಡ್ತಾ ಇದ್ದೀರಿ. ಗುರು ಗೋವಿಂದ ಭಟ್ರು ಇಲ್ಲಿ ಬಂದವರು ಎಲ್ಲರಿಗೂ ಉದ್ಧಾರ ಆಗಿದೆ.
ಬಂದವ್ರು ಬೇಡಿದ್ದು ಆಗಿದೆ, ಮಕ್ಕಳಾಗ್ಲಾರ್ದವ್ರ ಮಕ್ಕಳೂ ಆಗೈತಿ. ಏನು ಕೆಲಸ ಇಲ್ಲ ಅಂದರೂ ಕೆಲಸ ಆಗೈತಿ. ಇಲ್ಲಿ ಬಂದು ಶಾಲೆಯಲ್ಲಿ ಬಂದ ಮಕ್ಕಳಲ್ಲೂ ಒಂದು ವಕೀಲು, ಡಾಕ್ಟರು, ಇಂಜಿನಿಯರು ಎಲ್ಲನೂ ಆಗಿದೆ. ಇಲ್ಲಿಂದ ಬಂದವರಿಗೆ ಹಿಂದೂ ಮುಸ್ಲಿಮ ಯಾರು ಭೇದ ಭಾವ ಯಾವುದೂ ಇಲ್ಲ. ಶರೀಫರು ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ, ಏನೂ ಕಡಿಮೆ ಇಟ್ಟಿಲ್ಲ. ಬಂದವರಿಗೆ ಉದ್ಧಾರ ಮಾಡಿದ್ದಾನೆ, ಇಲ್ಲಂತಿಲ್ಲ. ಕೊಟ್ಟನು ಏನು ಕೊಡೋರ್ಗೆ ಅವ್ರು ಕೊಟ್ಟಾರು, ಏನಿಲ್ಲ. ಲಕ್ಷಾಂತರ ಜನ ಹಿಂದೂ ಮುಸ್ಲಿಂ ಭಾವ ಬಗ್ಗೆ ಎಲ್ಲ ಜಾತಿ ಧರ್ಮ ಎಲ್ಲರೂ ಬರ್ತಾರೆ. ಇಲ್ಲಿ ಬಂದು ಅಜ್ಜನ ನಮಸ್ಕಾರ ಮಾಡ್ತಾರೆ, ಬಂದು ಎಲ್ಲ ಹಣ್ಣು ಕಾಯಿ ಅಜ್ಜನ ತೇರ ಎಳಿತಾರೆ. ಇದು ಜಾತ್ರೆ ನಮ್ಮ ಸಂತ ಶಿಶ್ನಾಳ ಶರೀಫ ಮತ್ತು ಗುರು ಗೋವಿಂದ ಭಟ್ರದ ಇದು ಒಂದು ಸರ್ವಶ್ರೇಷ್ಠ ಜಾತ್ರಾ ಅಂತ ಒಂದು ಇದು. ಇದರಲ್ಲಿ ಯಾವ ಹಿಂದೂ ಮುಸ್ಲಿಂ ಅಂತ ಏನು ವಿಷಯನೇ ಇಲ್ಲ, ಎಲ್ಲರೂ ಏಕಾಗಿ ಈ ಪರಿ ಜಾತ್ರೆ ಮಾಡಿದಂದ್ರೆ ಇಷ್ಟ ಖುಷಿ ಪಡ್ತಾ ಇದ್ದೇನೆ. ಅಂದರೆ ನೀವು ಬರೀ ನೋಡ್ರಿ, ಎಲ್ಲ ಕಡೆ ನೋಡ್ರಿ, ಇಷ್ಟು ಜನ ಎಲ್ಲ ಖುಷಿಯಿಂದ ಮಾತಾಡ್ತಾ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಪ್ರಸಾದ ಉಣ್ತಾ ಇದ್ದಾರೆ. ಇದ್ರಾಗ ಭಾಳ ಅಂತ ನಮ್ಗೆ ಭಾಳ ಖುಷಿ ಇದೆ. ಏನು ವಿಶೇಷತೆ ಏನು ಇವತ್ತು ಜಾತ್ರೆಗೆ? ಈ ಜಾತ್ರೆ ವಿಶೇಷ ಅಂದರೆ ಎಲ್ಲರೂ ಇಲ್ಲಿ ಬರ್ತಾರೆ, ಏನಾರು ಬೇಡ್ಕೋತಾರೆ. ಎಲ್ಲರದು ಬೇಡ್ಕೊಂಡು 100% ಪೂರ್ಣ ಆಕೈತಿ. ನಾ 50 ಹೇಳೋದು